ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸೆಕೆಂಡ್ ಇಯರ್ PUC ಹಿಂದಿ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರನ್ನು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇವೆ. ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ ಜಾನ್ವರಿ 2025 ಸಬ್ಜೆಕ್ಟ್ ಹಿಂದಿ. ಇದು ದಾವಣಗೆರೆ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಆಗಿದ್ದು ಬಹಳ ಈಸಿಯಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ಒಂದು ಪ್ರಶ್ನೆಗೆ ಪತ್ರಿಕೆಯಲ್ಲಿ ನೀಡಲಾಗಿದೆ. ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಈಗ, ಆಯಿತಾ. ಸೃಜನ್ ಕಿ ಪತ್ನಿ ಕಾ ನಾಮ್ ಡ್ಯಾಶ್ ಹೈ ಅಂತ ಇದೆ, ಬಹಳ ಈಸಿ, ಆಯಿತಾ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಬುಲಾಕಿ ಅಂತ. ಕ್ವಶನ್ ನಂಬರ್ 2, ಪಿತಾಜಿ ಕೆ ಅಂತರಂಗ ಮಿತ್ರ ಕಾ ನಾಮ್ ಕ್ಯಾ ಹೈ ಅಂತ ಇದೆ, ಹೌದು, ಶ್ಯಾಮ್ಲಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆನ್ಸರ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಇಸ್ ನದಿ ಮೇ ಭಯಂಕರ ಬಾಡ್ ಆತಿ ಹೈ, ಯಾವ ನದಿ ಅಂತ ಕೇಳಲಾಗಿದೆ. ಅದು ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಮೌಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ಜಪಾನ್ ಕಾ ಗುಣಧರ್ಮ ಹೈ ಏನು ಅಂತ ಹೇಳಿದರೆ ಶಲೀನತ, ಅಂದರೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಬುಢಾಪೆ ಮೇ ಆದ್ಮಿ ಕಿ ಯಹಾ ಮಾರಿ ಜಾತಿ ಹೈ, ಬುದ್ಧಿ ಮಾರಿ ಜಾತಿ ಹೈ ಅನ್ನುವಂಥದ್ದು ಸರಿಯಾದ, ಅದು ಮುಹಾವರೆ ಕೂಡ ಹೌದು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 6, ಜಪಾನ್ ಮೇ ಜೋ ಕಾ ಅರ್ಥ ಹೈ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಪಾನಿ ಅನ್ನುವಂಥದ್ದು ಸರಿಯಾದ ರೈಟ್ ಆನ್ಸರ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಮಾ ಕಾ ಮಹತ್ವ ಬೇಟಿ ಕೆ ಲಿಯೆ ಕ್ಯಾ ಹೈ, ಹೌದಲ್ವಾ, ಮಹತ್ವ ಬೇಟಿ ಕೆ ಲಿಯೆ ಕ್ಯಾ ಹೈ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಸಬ್ ಕುಚ್ ಅಂತ, ಆಯಿತಾ, ಸಬ್ ಕುಚ್ ಅಂತ. ಕ್ವಶನ್ ನಂಬರ್ 8, ಭಾರತೀಯತಾ ಯಹಾ बहुरूप से सरस्वती है, समथिंग इज दर, ओके. क्वेश्चन नंबर 8 राइट आंसर इज बिहार ಅನ್ನುವಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಎ. ಕ್ವಶನ್ ನಂಬರ್ 9, दादाजी के इतने बेटे थे, कितने बेटे थे, ಸರಿಯಾದ ಉತ್ತರ 100% 2 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಬಹಳ ಜನ 3 ಅಂತ ಹಾಕ್ಕೊಂಡಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ಕ್ವಶನ್ ನಂಬರ್ 10, दादाजी के परिवार में या औरत ज़्यादा हस्ती है, ಯಾರು ಅಂತ ಹೇಳಿದರೆ ಮುಸಲ್ಲಿ ಬಹು ಅಂತ ಇದೆ ಅಲ್ವಾ. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನಂತರದಲ್ಲಿ ಭಾಳ ಈಸಿಯಾಗಿರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಹೌದಲ್ವಾ. ಶ್ಯಾಮ್ ಕೈಂಚಿ ಡ್ಯಾಶ್ ಕಾಗಜ್ ಕಾಡ್ತಾ ಹೈ, ಸೆ ಅಂತ ಬರೀಬೇಕು. ಸೆ ಅಂದರೆ ಅರ್ಥ ಆಗುತ್ತಲ್ವ, ಲಾಸ್ಟ್ ಆಪ್ಷನ್ ಇದೆ ಅಲ್ವಾ, ಅದು. ನಂತರದಲ್ಲಿ ವೇ ಸಾಹಿತ್ಯ ಅವರು ದರ್ಶನ್ ಡ್ಯಾಶ್ ವಿದ್ವಾನ್ ಥೆ ಅಂತ ಇದೆ, ಕೆ ವಿದ್ವಾನ್ ಥೆ ಇಸ್ ದ ರೈಟ್ ಆನ್ಸರ್. ನಂತರದಲ್ಲಿ ಥರ್ಡ್ ಕ್ವಶನ್ಗೆ ಡ್ಯಾಶ್ ಪಿಜರೆ ಖಾಲಿ ಕ್ಯಾ ಪಾಂಚಲಿ ಡ್ಯಾಶ್ ಬಿಜಾರ ನೇ ಅಂತ ಬರುತ್ತೆ ನೋಡಿ. 13ನೇ ಪ್ರಶ್ನೆಗೆ ನೇ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 14, ಆಪ್ ಅಪ್ನೆ ಕಮ್ರೆ ಡ್ಯಾಶ್ ಜಾಯಿಯೇ ನೋಡಿ, ಆಪ್ ಅಪ್ನೆ ಕಮ್ರೆ ಮೇ ಅನ್ನುವಂಥದ್ದು ಸರಿಯಾದ ಉತ್ತರ, ಮೇ, ಆಯಿತಾ. ಲಾಸ್ಟ್ ಕ್ವಶನ್, ದೇಶ್ ಡ್ಯಾಶ್ ಪ್ಯಾರ್ ಕರ್ನಾ ಹಮಾರಾ ಕರ್ತವ್ಯ ಹೈ, ದೇಶ್ ಕೋ ಪ್ಯಾರ್ ಕರ್ನಾ ಹಮಾರಾ ಕರ್ತವ್ಯ ಹೈ, ದೇಶಕ್ಕೆ ಪ್ರೀತಿಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ. ಕ್ವಶನ್ ನಂಬರ್ 16ಗೆ ಹೋಗೋಣ. ಈಗಾಗಲೇ 15 ಅಂಕಗಳನ್ನು ನಾವು ಮುಗಿಸಿಕೊಟ್ಟಿದ್ದೇನೆ. ಈಗ ಕ್ವಶನ್ ನಂಬರ್ 16, ಆಯಿತಾ. ಕ್ವಶನ್ ನಂಬರ್ 16ರಲ್ಲಿ ನಿನ್ನ ಲಿಖಿತ ಮುಹಾವರೋं को अर्थ के साथ जोड़कर लिखिए ಅಂತ ಇದೆ. ಕಲೇಜಾ ಪಟ್ನಾ ಅಂತ ಇದೆ, ಹೌದಲ್ವಾ. ಕಲೇಜಾ ಪಟ್ನಾ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಹೌದಲ್ವಾ. ಆಸ್ಮಾನ್ ಸಿರ್ ಪರ್ ಉಠಾನಾ ಅಂತ ಇದೆ, ಆಸ್ಮಾನ್ ಸಿರ್ ಪರ್ ಉಠಾನಾ ಬಹುತ್ ಶೋರ್ ಕರ್ನಾ ಇಸ್ ದ ರೈಟ್ ಆನ್ಸರ್, ಬಹುತ್ ಶೋರ್ ಕರ್ನಾ. ಲಾಲ್ ಪೀಲಾ ಹೋನಾ ಅಂತ ಇದೆ, ಯಾವುದು, ಲಾಲ್ ಪೀಲಾ ಹೋನಾ, ಥರ್ಡ್ ಒನ್, ಹೌದಲ್ವಾ. ಲಾಲ್ ಪೀನಾ ಹೋನಾ, ಅದಕ್ಕೆ ಕ್ರೋಧ್ ಕರ್ನಾ ಅನ್ನುವಂಥದ್ದು ಸರಿಯಾದ ಉತ್ತರ. ನಂತರದಲ್ಲಿ ಕಿಲ್ಲಿ ಉಡಾನ ಅಂತ ಇದೆ, ಹೌದಲ್ವಾ. ಅದಕ್ಕೆ ಇಲ್ಲಿ ಸ್ವಲ್ಪ ಡೌಟ್ ಇತ್ತು ನನಗೆ, ಆದರೂ ಕೂಡ ಹಸಿ ಉಡಾನ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್, ಮೂವ್ ಫೇರ್ನಾ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಒಂದು ನಿಮಗೆ ಅಪೇಕ್ಷಾ ಕರ್ನಾ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಷ್ಟೇ ಅಲ್ಲ, ಸಂಪೂರ್ಣವಾಗಿ ಗ್ರಾಮರ್ ಕೂಡ ಬಹಳ ಈಸಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇತ್ತು. ಶುದ್ಧ ಕೀಜಿ ಅಂತ ಹೇಳಿದರೆ ರೆಕ್ಟಿಫೈ ದಿ ಎರರ್ ಫ್ರಮ್ ದಿ ಗಿವನ್ ಸೆಂಟೆನ್ಸ್ ಅಂತ. ಇದು ಸುಮಾರು ನಿಮಗೆ 3 ಅಂಕಕ್ಕೆ ಕೊಟ್ಟಿರುವಂಥದ್ದು. ಇದರಷ್ಟು ಈಸಿ ಯಾವುದು ಬೇರೆದಿರಲ್ಲ. ಆದರೆ ದಿನನಿತ್ಯ ತಾವುಗಳು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ
ಹಿಂದಿನಲ್ಲಿ ಮಾತಾಡ್ತಾ ಇದ್ದರೆ ಏನು ತಪ್ಪು ಏನು ಸರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಕ್ವಶನ್ ನಂಬರ್ 34ಇಂದ ನಿಮಗೆಲ್ಲರಿಗೂ ಕೂಡ ಏನಂತೀರ, ಎಲ್ಲಿದ್ದೀವಿ ಈಗ 32ನಲ್ಲಿದ್ದೀವಿ. 34ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಈಗ. ಬನ್ನಿ ಸರ್. ಶುದ್ಧ ಕೀಜಿಯೆ ಅಂತ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೇರೆ ಕೋ ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಅಂತ ಇದೆ. ಸರಿಯಾದ ಉತ್ತರ ಮುझे ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಅಂತ ಬರೀಬೇಕು. ಅದು ಮೇರೆ ಕೋ ಅಲ್ಲ, ಅದು ಆಯಿತಾ, ಅದು ಮುझे ಅಪ್ನಾ ಕಾಮ್ ಬಹುತ್ ಪಸಂದ್ ಹೈ ಅಂತ ಬರೀಬೇಕು ಆಯಿತಾ. ಇನ್ನೊಂದು ಮೈ ಆಪ್ ಪರ್ ಇಜ್ಜತ್ ಕರ್ತಾ ಹೂँ ಅಂತ ಇದೆ, ಅದು ತಪ್ಪು. ಆಪ್ ಕಿ ಇಜ್ಜತ್ ಕರ್ತಾ ಹೂँ ಅಂತ ಬರಬೇಕು, ಕಿ ಅಂತ ಆಗಬೇಕು, ಪರ್ ಅಂತ ಹೋಗಿ ಆಯಿತಾ. ಸಿ ಕ್ವಶನ್ ನೋಡೋಣ ಈಗ. ಕೋಯಿ ನೇ ಮೇರಿ ಪುಸ್ತಕ್ ದೇಖಿ ಅಂತ ಇದೆ, ಹೌದಲ್ವಾ, ಅದು ಕಿಸಿ ನೇ ಅಂತ ಆಗಬೇಕು, ಕಿಸಿ ಅಂತ ಆಗಬೇಕು. ಫಸ್ಟ್ ವರ್ಡು ಕೋಯಿ ಅಂತ ಇದೆ ಅಲ್ವಾ, ಅದು ಕಿಸಿ ಅಂತ ಆಗಬೇಕು. ಬಹಳ ಈಸಿ ಅಲ್ವಾ. ಕ್ವಶನ್ ನಂಬರು ಸೂಚನಾ ಕೆ ಅನುಸಾರ ಬದಲಿಯೇ ಅಂತ ಇದೆ. ಭವಿಷ್ಯ ಕಾಲ ಮೇ ಬದಲಿಯೇ. ಮೈ ಕಹಾನಿ ಲಿಖತಿ ಹೂँ ಅಂತ ಇದೆ. ಇದು ಲಿಖ್ತಿ ಹೂँ ಅನ್ನುವಂಥದ್ದು ಇದಲ್ವಾ, ಇದನ್ನು ಈಗ ತೆಗಿಬೇಕು. ಮೈ ಕಹಾನಿ ಲಿಖೂಂಗಾ ಅನ್ನುವಂಥದ್ದು ಭವಿಷ್ಯದ ಕಾಲ ಆಗುತ್ತೆ, ಲಿಖೂಂಗಾ ಅಂತ ಆಗಬೇಕು ಅಷ್ಟೇ. ಲಿಖ್ತಿ ಹೂँ ತೆಗೆದು ಯು ಶುಡ್ ರೀಪ್ಲೇಸ್ ಲಿಖ್ತಿ ಹೂँ ವಿತ್ ಲಿಖೂಂಗಾ ಆಯಿತಾ. ರಾಜೇಶ್ ನೇ ಬಹುತ್ ಸಾರಿ ಕವಿತಾ ಲಿಖಿ ಅಂತ ಇದೆ. ಇಲ್ಲಿ ರಾಜೇಶ್ ಏನಿದೆ, ವರ್ತಮಾನ ಕಾಲ ಮೇ ಬದಲಿಯೇ ಅಂತ ಇದೆ. ರಾಜೇಶ್ ಹೌದಲ್ವಾ, ನೋಡಿ, ರಾಜೇಶ್ ನೇ ಬಹುತ್ ಸಾರಿ ಕವಿತಾ लिखता हूँ. राजेश बहुत सारी कविता, वर्तमान काल, राजेश बहुत सारी कविता लिखता है. ನೋಡಿ ಆಯಿತಾ, ಸ್ವಲ್ಪ ಡೌಟ್ ಆಗ್ತಾ ಇದೆ. ನಂತರದಲ್ಲಿ ಟಿಕೆಟ್ ಕಲೆಕ್ಟರ್ ಡಿಬ್ಬೆ ಮೇ ಪ್ರವೇಶ್ ಕರೇಗಾ ಅಂತ ಇದೆ. ಪ್ರವೇಶ್ ಕಿಯಾ ಅಂತ ಬರೀಬೇಕು. ಟಿಕೆಟ್ ಕಲೆಕ್ಟರ್ನೇ ಡಿಬ್ಬೆ ಮೇ ಪ್ರವೇಶ್ ಕಿಯಾ. ಭೂತಕಾಲ್ ಮೇ ಲಿಖಿಯೇ, ಭೂತಕಾಲ್. ಅನ್ಯ ಲಿಂಗ ರೂಪ ಲಿಖಿಯೇ ಅಂತ ಇದೆ, ಅಂದರೆ ಜೆಂಡರು ಆಪೋಸಿಟು. ದೇವರ್ ಅಂತ ಇದೆ, ಹೌದಲ್ವಾ. ನಂತರದಲ್ಲಿ ವಿದ್ವಾನ್ ಅಂತ ಇದೆ, ಸ್ವಾಮಿ ಅಂತ ಇದೆ. ಅನೇಕ ಶಬ್ದೋं के लिए एक शब्द लिखिए ಅಂತ ಇದೆ. जिसका आदि ना हो, ಹೌದಲ್ವಾ. नीचे लिखा हुआ काम खाने वाला. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಈಸಿಯಾಗಿರುವಂಥದ್ದು ಇದೇ ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಹೀಗೆ ನೋಡ್ತಾ ಹೋಗೋಣ. ಆಲ್ರೆಡಿ ಮೋರ್ ದ್ಯಾನ್ 7 minutes ಕಂಪ್ಲೀಟೆಡ್, ಸಾರಿ. ದಿಸ್ ಈಸ್ ದ ಗ್ರಾಮರ್. ಮತ್ತು ಒಂದು ಪ್ಯಾಸೇಜ್ ಇದೆ, 5 ಮಾರ್ಕ್ಸಿಗಿದೆ, ಹೌದಲ್ವಾ. ಕ್ವಶನ್ ನಂಬರ್ 40 ನೋಡಿ. ನಿಬಂಧ ಲಿಖಿ ಅದು ಕೂಡ ಇದೆ, ಯಾವುದಾದ್ರೂ ಒಂದನ್ನು ತಾವುಗಳು ಬರೆಯಬಹುದು. ನಂತರದಲ್ಲಿ ಹಿಂದಿ ಮೇ ಅನುವಾದ ಕೀಜಿಯೆ ಅಂತ ಇದೆ. ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಕೊಟ್ಟಿದ್ದಾರೆ. ನಾವು ಒಗ್ಗಟ್ಟಾಗಿ ಬಾಳಬೇಕು, ವಿ ಶುಡ್ ಲೀವ್ ಯುನೈಟೆಡ್ಲಿ ಅಂತ ಇದೆ. ಹಮೇ ಏಕತಾ ಕೆ ಸಾಥ್ ರಹನಾ ಚಾಹಿಯೆ ಅಂತ ಹಿಂದಿನಲ್ಲಿ ಬರಿಬೇಕು. ಕಠಿಣ ಪರಿಶ್ರಮವಿಲ್ಲದೆ ಸಫಲತೆಯು ಸಿಗಲಾರದು. ದೆರ್ ಇಸ್ ನೋ ಸಕ್ಸಸ್ ವಿತೌಟ್ ಹಾರ್ಡ್ ವರ್ಕ್ ಅಂತ. ಬಿನಾ ಮೆಹನತ್ಗೆ ಸಫಲತಾ ನಹಿ ಮಿಲ್ತಿ ಆಯಿತಾ. ತಾವು ಕಾಫಿಯನ್ನು ತೆಗೆದುಕೊಳ್ಳುವಿರಾ? ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ವುಡ್ ಯು ಲೈಕ್ ಟು ಹ್ಯಾವ್ ಕಾಫಿ? ಕ್ಯಾ ಆಪ್ ಕಾಫಿ ಲೇಂಗೆ? ನೋಡಿ, ಲೇಂಗೆ ಅಂತ ಬರಬೇಕು, ಯಾಕಂದರೆ ಪ್ರಶ್ನೆ ಇದೆ ಅಲ್ವಾ, ಹಾಗಾಗಿ ಆಯಿತಾ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳು. ಇಲ್ಲಿಗೆ ಸಂಪೂರ್ಣವಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಯವಿಟ್ಟು ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.